ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ SECR ಅಂದರೆ ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇಸ್ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಎಷ್ಟು ವ್ಯಾಕೆನ್ಸಿ ಇದೆ, ಎಷ್ಟು ಸಂಬಳ ಸಿಗುತ್ತೆ, ಏನು ಎಜುಕೇಷನ್ ಕ್ವಾಲಿಫಿಕೇಶನ್ ಬೇಕು, ಹೇಗೆ ಅಪ್ಲೈ ಮಾಡೋದು ಎಲ್ಲದ್ರ ಬಗ್ಗೆನೂ ಕೊಡ್ತೀನಿ. ಹಾಗೆ ಇವ್ರು ಬಿಟ್ಟಿರೋ ನೋಟಿಫಿಕೇಶನ್ದು ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಈ ನೋಟಿಫಿಕೇಶನ್ದು ಓವರ್ ವ್ಯೂನ ನೋಡೋದಾದ್ರೆ ರೆಕ್ರೂಟ್ ಮಾಡ್ತಿರೋ ಆರ್ಗನೈಸೇಷನ್ ಬಂದು ಸೌತ್ ಈಸ್ಟ್ ಸೆಂಟ್ರಲ್ ರೈಲ್ವೇಸ್ ಅಂತ. ಯಾವ ಪೋಸ್ಟ್ಗೆ ಅಂದರೆ ಟ್ರೇಡ್ ಅಪ್ರೆಂಟಿಸ್. ಎಷ್ಟು ವ್ಯಾಕೆನ್ಸಿ ಇದೆ ಅಂದರೆ 772. ಇನ್ನು ಕ್ವಾಲಿಫಿಕೇಷನ್ ಏನು ಬೇಕು ಅಂದರೆ 10th+ ITI ಆಗಿರಬೇಕು. ಇನ್ನು ಏಜ್ ಲಿಮಿಟ್ ಬಂದು 15ರಿಂದ 24. ಅಪ್ಲಿಕೇಶನ್ ಸ್ಟಾರ್ಟ್ ಬಂದು 8/6/2023. ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಬಂದು 7/7/2023. ಸೊ ಡಿವಿಷನ್ ವೈಸ್ ವ್ಯಾಕೆನ್ಸಿ ಡೀಟೇಲ್ಸ್ ನೋಡೋದಾದ್ರೆ ನಾಗ್ಪುರ್ ಡಿವಿಷನ್ ಇದರಲ್ಲಿ 708 ವ್ಯಾಕೆನ್ಸಿ ಇದೆ. ಇನ್ನು ಮೋತಿಬಾಗ್ ಇದರಲ್ಲಿ 64 ವ್ಯಾಕೆನ್ಸಿ ಇದೆ. ಈ ನಾಗ್ಪುರ್ ಡಿವಿಷನ್ ಅಲ್ಲಿ ಟೋಟಲ್ 708 ವ್ಯಾಕೆನ್ಸಿ ಇದೆ. ಅದರಲ್ಲಿ ಯಾವ್ದಾವ್ದಕ್ಕೆ ಎಷ್ಟೆಷ್ಟು ವ್ಯಾಕೆನ್ಸಿ ಇದೆ ಅಂತ ಇಲ್ಲಿದೆ, ಒಂದ್ಸಲ ಪಾಸ್ ಮಾಡಿ ನೋಡಿ, ಹಂಗೆ ನಾನು ಹೇಳ್ತೀನಿ. ಫಿಟ್ಟರ್ಗೆ 62, ಕಾರ್ಪೆಂಟರ್ಗೆ 30, ವೆಲ್ಡರ್ಗೆ 14, COPA ಇದಕ್ಕೆ 117, ಎಲೆಕ್ಟ್ರಿಷಿಯನ್ಗೆ 206, ಸ್ಟೆನೋಗ್ರಾಫರ್ 20, ಸ್ಟೆನೋಗ್ರಾಫರ್ ಹಿಂದಿಗೆ 10, ಪ್ಲಂಬರ್ 22, ಪೇಂಟರ್ 32, ವೈರ್ಮ್ಯಾನ್ 40, ಎಲೆಕ್ಟ್ರಾನಿಕ್ ಮೆಕ್ಯಾನಿಕ್ 12, ಡೀಸೆಲ್ ಮೆಕ್ಯಾನಿಕ್ 75, ಅಪ್ಹೋಲ್ಸ್ಟರರ್ 2, ಮಿಷಿನಿಸ್ಟ್ 34, ಟರ್ನರ್ 5, ಡೆಂಟಲ್ ಲ್ಯಾಬೊರೇಟರಿ ಟೆಕ್ನಿಷಿಯನ್ 1, ಹಾಸ್ಪಿಟಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಷಿಯನ್ 1, ಹೆಲ್ತ್ ಸ್ಯಾನಿಟರಿ ಇನ್ಸ್ಪೆಕ್ಟರ್ 1, ಗ್ಯಾಸ್ ಕಟರ್ 4, ಕೇಬಲ್ ಜಾಯಿಂಟರ್ 20 ಪೋಸ್ಟ್ಗಳು ಖಾಲಿ ಇದೆ. ಇನ್ನು ಮೋತಿಬಾಗ್ ಇದರಲ್ಲಿ ಟೋಟಲ್ 64 ವ್ಯಾಕೆನ್ಸಿ ಇದೆ. ಅದರಲ್ಲಿ ಫಿಟ್ಟರ್ 29, ವೆಲ್ಡರ್ 8, ಕಾರ್ಪೆಂಟರ್ 10, ಪೇಂಟರ್ 10, ಟರ್ನರ್ 4, ಸೆಕ್ರೆಟರಿಯಲ್ ಪ್ರಾಕ್ಟೀಸ್ 3. ಇಷ್ಟು ವ್ಯಾಕೆನ್ಸಿ ಇದೆ. ಇದನ್ನ ಒಂದ್ಸಲ ಪಾಸ್ ಮಾಡಿ ನೋಡಿ. ಇನ್ನು ಇದಕ್ಕೆ ಬೇಕಾಗಿರೋ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದ್ರೆ ನೀವು 10th+ ITI ಪಾಸ್ ಆಗಿರಬೇಕು. ಅದು ಈಗ ಫಿಟ್ಟರ್ ಅಂದರೆ ನೀವು ಫಿಟ್ಟರ್ಲಿ ITI ಮುಗಿಸಿರ್ಬೇಕು. ಆ ಥರ ಮಾಡಿದರೆ ಮಾತ್ರ ಇದಕ್ಕೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇದಕ್ಕೆ ಏಜ್ ಲಿಮಿಟ್ನ ನೋಡೋದಾದ್ರೆ ನಿಮ್ಮ ಏಜ್ 6/6/2023 ನೋಡಿದಾಗ 15 ಮೇಲೆ 24 ಒಳಗಿರಬೇಕು. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ಅವರಿಗೆ 5 ವರ್ಷ, OBC ಅವರಿಗೆ 3 ವರ್ಷ, PWD ಮತ್ತು ESM ಅವರಿಗೆ 10 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇದರ ಸೆಲೆಕ್ಷನ್ ಪ್ರೋಸೆಸ್ನ ನೋಡೋದಾದ್ರೆ ನಿಮ್ಮ ಮಾರ್ಕ್ಸ್ ಮೇಲೆ ಮೆರಿಟ್ ಲಿಸ್ಟ್ನ ತಯಾರು ಮಾಡ್ತಾರೆ. ಅದಾದ್ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ, ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಆಗುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ ನೀವು ಅಪ್ರೆಂಟಿಸ್ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನೀವು ಫಸ್ಟ್ ರಿಜಿಸ್ಟರ್ ಆಗಬೇಕು. ಅದಾದ್ಮೇಲೆ ಇದಕ್ಕೆ ಫಿಲ್ ಮಾಡಿ ಇದ್ರ ಮುಖಾಂತರ ನೀವು ಅಪ್ಲಿಕೇಶನ್ ಹಾಕಬೇಕಿರುತ್ತೆ. ಈ ಅಪ್ಲಿಕೇಶನ್ ಎಲ್ಲ ಹಾಕಾದ್ಮೇಲೆ ನೀವು ಆ ಅಪ್ಲಿಕೇಶನ್ನ ಪ್ರಿಂಟ್ಔಟ್ ತೆಗೆದಿಟ್ಕೊಂಡಿರಿ, ಯಾಕೆಂದ್ರೆ ಮುಂದೆ ಫ್ಯೂಚರ್ ರೆಫರೆನ್ಸಿಗೆ ಬೇಕಾಗುತ್ತೆ, ಅದಕ್ಕೋಸ್ಕರ. ಇನ್ನು ಇದರ ಇಂಪಾರ್ಟೆಂಟ್ ಡೇಟ್ನ ನೋಡೋದಾದ್ರೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋದು 8/6/2023. ಹಾಗೆ ಈ ಅಪ್ಲಿಕೇಶನ್ ಎಂಡ್ ಆಗೋದು 7/7/2023. ಸೊ ಯಾರೆಲ್ಲ ಇದಕ್ಕೆ ಹಾಕಬೇಕು ಅಂತ ಇದ್ದೀರಾ ಅವರು 7/7/2023 ಅಪ್ಲಿಕೇಶನ್ನ ಹಾಕಿ. ಇನ್ನು ಇದು ಇದರ ಅಫಿಷಿಯಲ್ ನೋಟಿಫಿಕೇಶನ್. ಈ ಅಫಿಷಿಯಲ್ ನೋಟಿಫಿಕೇಶನ್ ಲಿಂಕ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಒಂದ್ಸಲ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ ಯಾರೆಲ್ಲ 10th ಮುಗಿಸಿ ITI ಮಾಡಿದೀರಾ ಅವ್ರಿಗೆ ಇದು ಒಂದು ಒಳ್ಳೆ ಅಪರ್ಚುನಿಟಿ ಅಂತೆಲ್ಲ ಹೇಳ್ಬೋದು. ಸೊ ಇದೆಲ್ಲ ಸೆಲೆಕ್ಷನ್ ಆದ್ಮೇಲೆ ನಿಮ್ಗೆ ಸಂಬಳ ಎಷ್ಟು ಅಂತ ಹೇಳ್ತಾರೆ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಇದಕ್ಕೆ ಅಪ್ಲೈ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.